ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಹೇಳ್ತೀರಾ, ಬಲವಂತ ಮಾಡಬೇಡಿ, ಒಳ್ಳೆ ರಿಸಲ್ಟ್ ಬಂತು ಅಂತ ಹೇಳ್ತೀರಾ. ನಮಸ್ಕಾರ, ನಾನು ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ತುಂಬ ಜನ ಬಿ ಪಿ ಹೋಗುತ್ತಾ, ನಂದು ವೆಯ್ಟ್ ಲಾಸ್ ಪೌಡರು, ಆರೋಗ್ಯ ಪೌಡರ್ ಅಂತ ಯಾವಗಳಿಗೆ ಹೆಸರಿಟ್ಟೆ ಅಂತ ಗೊತ್ತಿಲ್ಲ, ತುಂಬ ಜನಕ್ಕೆ ಆರೋಗ್ಯ ಕೊಡ್ತಾ ಇದೆ, ಮತ್ತು ಎಲ್ರಿಗೂ ವೆಯ್ಟ್ ಲಾಸ್ ಆಗ್ತಿದೆ, ಆರೋಗ್ಯ ಕೊಡ್ತಾ ಇದೆ. ನನ್ನೇ ನೋಡ್ಬೋದು ನೀವು, ಎಷ್ಟು ದಪ್ಪ ಇದ್ದೋಳು, ಎಷ್ಟು ಸಣ್ಣ ಆಗಿದ್ದೀನಿ ಅಂತ ಹೇಳಿ ನೋಡ್ಬೋದು. ನೋಡಿ, ನಾನು ಎತ್ತೋರ್ಗೆ ಹೆಗ್ಣ ಮುದ್ದು ಅಂದಂಗೆ ನನ್ನ ಪೌಡ್ರು ನಾನೇ ಹೊಗಳ್ಕೊಳ್ಳೋದಲ್ಲ. ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ, ತುಂಬ ಚೆನ್ನಾಗಿದೆ, ನಾನು ಅಷ್ಟು ಸಣ್ಣ ಅದೇ, ಇಷ್ಟು ಸಣ್ಣ ಅದೇ, ಹೀಗಾಯಿತು ಹಾಗಾಯಿತು ಅಂತಿದ್ದೀರಾ. ಆಮೇಲೆ ತುಂಬ ಜನದ ಪ್ರಶ್ನೆನೂ ಕೇಳ್ತಾ ಇದ್ದೀರಾ, ಥೈರಾಯ್ಡ್ ಹೋಗುತ್ತಾ ಅಂತ. ಖಂಡಿತ ಥೈರಾಯ್ಡ್ ಆಗಲಿ, ನಮಗೆ PCOD ಅದೆಲ್ಲ ಕಡಿಮೆ ಆಗುತ್ತೆ. ಬಿ ಪಿ ಕೇಳ್ತಾ ಇದ್ದೀರಾ, ಬಿ ಪಿಗೆ ನಾನು ಹೇಳಲ್ಲ, ಯಾಕಂದರೆ ನನಗೆ ಬಿ ಪಿ ಇದೆ, ನಾನು ತೊಗೊಳ್ತಾ ಇದ್ದೀನಿ. ಆದರೆ ಬಿ ಪಿಗೆ ನನಗೆ ಗೊತ್ತಿಲ್ಲ. ಶುಗರ್ಗೆ ತುಂಬ ಒಳ್ಳೆಯದು, ಯಾಕಂದರೆ ಇದರಲ್ಲಿ ನಾನು ಕಹಿ ಜೀರಿಗೆ ಮೆಂತ್ಯ ಹಾಕಿರೋದ್ರಿಂದ, ಮೆಂತ್ಯ ಎಲ್ಲರೂ ದಿನ ತೊಗೊಳ್ಬೇಕು ಪುಡಿನ ಅಂತ ಹೇಳ್ತಾರೆ, ಪುಡಿ ಮಾಡಿ ಇಟ್ಕೊಂಡಿರ್ತಾರೆ, 1 ಸ್ಪೂನ್ ತೊಗೊಳ್ತೀವಿ ಅಂತ ಹೇಳ್ತಾರೆ. ನಾನು ಇದಕ್ಕೆ ಬೇಕಾಗಿರೋ ಅಂಥದ್ದೇ ಐಟಮ್ ತುಂಬ ಹಾಕಿರ್ತೀನಿ. ನಾನು ತೋರಿಸಿದ್ದೀನಿ, ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ನಾನು ನುಗ್ಗೆ ಸೊಪ್ಪಿನ ಪುಡಿ ಹಾಕ್ತೀನಿ, ಜೇಷ್ಮದು ಪುಡಿ ಹಾಕ್ತೀನಿ, ಕರಿಬೇವು, ಪ್ರತಿಯೊಂದು ನಮ್ಮ ಸ್ಕಿನ್ಗಾಗಲಿ ನಮ್ಮ ಕೂದಲಿಗಾಗಲಿ ಎಲ್ಲದಕ್ಕೂ ಒಳ್ಳೆಯದು. ನಾನು ಮಾಡ್ತಿರೋ ಆರೋಗ್ಯ ಪೌಡರು. ತುಂಬ ಜನ 5 ತಿಂಗಳಾಯಿತು ನಾನು ಶುರು ಮಾಡಿ, 5 ತಿಂಗಳಿಗೆ ನನಗೊಂದು ತುಂಬ ನಿಜವಾಗ್ಲೂ ಹೇಳ್ತೀನಿ, ಅಷ್ಟು ಖುಷಿಯಾಗುತ್ತೆ. ನಿಮ್ಮದು ಒಬ್ರೊಬ್ರದ್ದು ಕಮೆಂಟ್ ಓದ್ತಾ ಇದ್ದರೆ ನನಗೆ ಅಷ್ಟು ಖುಷಿಯಾಗುತ್ತೆ. ಮತ್ತು ನನ್ನ ಆರೋಗ್ಯದಲ್ಲೂ ಅಷ್ಟೇ, ನಾನು ತುಂಬ ಆ್ಯಕ್ಟಿವ್ ಆಗಿರ್ತೀನಿ, ಲವಲವಿಕೆಯಿಂದ ಇರ್ತೀನಿ ಅಂತ ಎಲ್ಲರೂ ಅಂತಾರೆ. ನಿಮ್ಮಂಗೆ ನಾವು ತೊಗೊಂಡಿದ್ದ ತಕ್ಷಣ ಆ್ಯಕ್ಟಿವ್ ಆಗಿದ್ದೀವಿ ನಾವು ಅಂತ ಹೇಳ್ತಾರೆ. ಮೊನ್ನೆ ಒಬ್ಬರದ್ದು ವಿಡಿಯೋ ನೋಡ್ಬೋದು, ಮಂಡ್ಯದಿಂದ ಮಹೇಶ್ ಅಂತ. ಅವರು 3 ದಿವಸಕ್ಕೆ ನನಗೆ ಕಾಲು ನೋವು ಕಡಿಮೆ ಆಯಿತು, MRI ಮಾಡಿಸ್ದೆ ಅಂತ ಎಲ್ಲ ಹೇಳ್ತಿದ್ದಾರೆ. ಹಾಗೆ ತುಂಬ ಜನಕ್ಕೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಇನ್ನೊಂದು ಏನಂದರೆ, ಇದು ಫ್ಯಾಟ್ ಕರಗುತ್ತೆ. ನಮಗೆ ಒಳಗಡೆ ಇರೋದು ಕೊಬ್ಬಿನ ಅಂಶ ಏನಿರುತ್ತೆ, ಒಬ್ರೊಬ್ರಿಗೆ ವೆಯ್ಟ್ ಲಾಸ್ ಆಗಲ್ಲ, ಫ್ಯಾಟ್ ಲಾಸ್ ಆಗುತ್ತೆ. ಹಾಗಾಗಿ ಬೊಜ್ಜು ಕರಗುತ್ತೆ ನಮಗೆ. ನಾನು ನಿಜವಾಗ್ಲೂ ಹೇಳ್ತೀನಿ, ನೋಡಿ ನನ್ನ ಹೊಟ್ಟೆ ನೋಡಿ ಎಷ್ಟು ದಪ್ಪ ಇತ್ತು ಗೊತ್ತಾ. ನನ್ನ ಹೊಟ್ಟೆ ತುಂಬ ಅಂದರೆ ತುಂಬ ಕಡಿಮೆ ಆಗಿದೆ. ಮತ್ತು ಆ್ಯಕ್ಟಿವ್ ಆಗಿರ್ತೀವಿ. ಮಂಡಿ ನೋವು ಹೋಗುತ್ತೆ, ಕಾಲು ನೋವು ಹೋಗುತ್ತೆ, ಭುಜ ನೋವು. ನನಗೆ ಮೊದಲು ನಾನು ಇದು ಪೌಡ್ರ್ ಮಾಡೋಕ್ಕಿಂತ ಮುಂಚೆ ನಾನು ಹಿಂಗೆ ಫೋನ್ ಹಿಡ್ಕೊಂಡ್ರೆ ಒಂದೇ ಬೆರಳಲ್ಲಿ ನಾನು ವಿಡಿಯೋ ಎಡಿಟಿಂಗ್ ಮಾಡೋದು. ನನಗೆ ಹಿಂಗೆಲ್ಲ ಬರಲ್ಲ, ನನಗೆ ಒಂದೇ ಇದರಲ್ಲಿ ಮಾಡ್ತಾ ಇದ್ದೆ. ಇದು ಮಾಡೋದ್ರಿಂದ ಫುಲ್ಲು ನೋವಾಗಿ ನಾನು ಹೋಗಿ ಡಾಕ್ಟರ್ ಹತ್ರ ತೋರಿಸಿದ್ದಕ್ಕೆ ಅವ್ರು ಹಾಗೆ ಹೇಳಿದ್ರು, ನೀವು ಫೋನ್ ತುಂಬ ಉಪಯೋಗಿಸ್ತೀರಮ್ಮ, ಅದಕ್ಕೆ ನಿಮಗೆ ಭುಜ ಹಿಂಗೆ ಕೈ ಹಿಂಗೆ ಬಿಡೋಕ್ಕಾಗ್ತಾ ಇರಲಿಲ್ಲ ನನಗೆ. ಇವಾಗ ಯಾವ ನೋವು ಇಲ್ಲ. ದಿನಕ್ಕೆ ಒಂದು 30-35 kg ಉರಿತೀನಿ. ಅದು ಉರಿಬೇಕು, ಆರೋಗ್ಯ ಪೌಡರ್ದು ಉರಿಬೇಕು, ಅದನ್ನು ಉರಿತೀನಿ. ಪ್ಯಾಕಿಂಗು, ಬೀಸೋದು, ಜರಡೆ ಹಿಡಿಯೋದು. ನಾನು ಹೇಳಿದ್ದೀನಿ, ನಮ್ಮ ಮನೆ ಪುಟ್ಟು ಮನೆ ಅರಮನೆ ಅಂತ ಹೇಳಿ, ಅದರಲ್ಲೇ ಪ್ರತಿಯೊಂದು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಿಜವಾಗ್ಲೂ ಹೇಳ್ತೀನಿ, ನೀವೆಲ್ರಿಗೂ ತೊಗೊಂಡಿರೋರಿಗೆ ಯಾರ್ಯಾರಿಗೆ ರಿಸಲ್ಟ್ ಕೊಟ್ಟಿದೆ, ಪ್ರತಿಯೊಬ್ಬರು ಇಷ್ಟರವರೆಗೂ ಎಲ್ಲೋ ಒಬ್ಬರು ಬೆರಳೆಣಿಕೆ ಒಬ್ಬರೋ ಇಬ್ಬರು, ಅಮ್ಮ ನಮಗೆ ತುಂಬ ಹೀಟ್ ಆಯಿತು, ನಮಗೆ ಸೆಟ್ ಆಗಲಿಲ್ಲ ಅಂತ ಹೇಳಿರೋದು. ಹೌದು, ಇದು ಹೀಟು. ಯಾಕಂದರೆ ನಾನೇ ಹೇಳ್ತೀನಿ ಎಲ್ಲ ವೀಡಿಯೋದಲ್ಲಿ, ಹೀಟ್ ಆಗಿದ್ದಕ್ಕೆ ನೀವೇನು ಮಾಡಬೇಕು, ಬಾರ್ಲಿ ಗಂಜಿ. ಎಲ್ರಿಗೂ ದಿನ ಎಳ್ನೀರು ಕುಡಿಯೋಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ಬಾರ್ಲಿ ಗಂಜಿ ಕುಡೀರಿ. ಬಾರ್ಲಿ ಗಂಜಿ ಮನೆಯಲ್ಲೇ ಮಾಡ್ಕೊಳ್ಳಿ, ಬಾರ್ಲಿ ಗಂಜಿ ಕುಡೀರಿ. ನನ್ನ ಹತ್ರ ಸಿಗುತ್ತೆ. ಒಟ್ಟು 8 ಪ್ರಾಡಕ್ಟ್ ಮಾಡ್ತೀನಿ ನಾನು. 8 ಪ್ರಾಡಕ್ಟ್ ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಆರ್ಡ್ರ್ ಮಾಡ್ಬೋದು. ಇದರಲ್ಲಿ ನಾನು ಪ್ರತಿಯೊಂದು ಐಟಮು ತುಂಬ ಒಳ್ಳೆ ಐಟಮ್, ನಾವು ದಿನ ಅದನ್ನೆಲ್ಲ ತೊಗೊಳೋದಕ್ಕಾಗಲ್ಲ. ಹಾಗಾಗಿ ಎಲ್ಲ ಸೇರಿ ಒಂದು ಪ್ಯಾಕೆಟ್ ಮಾಡಿದ್ರೆ 1 ಸ್ಪೂನಲ್ಲಿ ನಮ್ಗೆ ಎಲ್ಲ ರೀತಿಯೂ ಹೊಟ್ಟೆಗೆ ಸೇರುತ್ತೆ ಅನ್ನೋದಕ್ಕೋಸ್ಕರ ನೋಡಿ ಈ ಥರ ಡಬಲ್ ಪ್ಯಾಕ್ ಮಾಡಿರ್ತೀನಿ ನಾನು. ತೆಗ್ದಿದ ತಕ್ಷಣ ಎಷ್ಟು ಗಮ್ಮನ್ನುತ್ತೆ ಗೊತ್ತಾ, ಈ ಥರ ಪ್ಯಾಕ್ ಮಾಡಿರ್ತೀನಿ ನಾನು. ಇದನ್ನು ನೀವು 1 ಸ್ಪೂನು ಬಿಸಿನೀರಲ್ಲಿ ಹಾಕ್ಕೊಂಡು ಕಲಿಸ್ಕೊಂಡು ಕುಡಿದ್ರೆ ನಿಜವಾಗ್ಲೂ 1 ಅವರ್ ಏನೂ ತಿನ್ನೋದು ಬೇಡ, ಬರೀ ಬಿಸಿನೀರು ಕುಡೀರಿ. ಕಾಫಿ ಟೀ ತಿನ್ನೋದು ಅವೆಲ್ಲ ಏನೂ ಮಾಡಬೇಡಿ. 1 ಅವರ್ ಆದಮೇಲೆ ಕಾಫಿ ಅಭ್ಯಾಸ ಇತ್ತು ಅಂದರೆ ಸ್ವಲ್ಪ ಆದಷ್ಟು ಕಡಿಮೆ ಮಾಡಿ. ಒಬ್ರೊಬ್ರು ಕಾಫಿ ಟೀ ಅಭ್ಯಾಸ ಇರೋರು ಬಿಡೋಕ್ಕಾಗಲ್ಲ ಅಂತ ಹೇಳ್ತೀರಾ, ಅವಾಗೇನಿಲ್ಲ, ಕುಡೀರಿ, ಪರವಾಗಿಲ್ಲ. ಆದಷ್ಟು ಕಡಿಮೆ ಮಾಡಿ. ರೈಸ್ ಐಟಮ್ ಕಡಿಮೆ ಮಾಡಿ, ಆಯಿಲ್ ಫುಡ್ ಕಡಿಮೆ ಮಾಡಿ. ತುಂಬ ಅಂದರೆ ತುಂಬ ಎಲ್ರಿಗೂ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಮತ್ತು ನಾನು ಫೋಟೋಗಳು ಹಾಕ್ತಾ ಇರ್ತೀನಿ, ಸ್ಟೇಟಸಲ್ಲಿ ನೋಡಿರ್ಬೋದು. ಹೇಗಿದ್ದವ್ರು ಹೇಗಾದ್ವು ನಾವು ಅಂತ ಅವರೇ ಫೋಟೋ ಹಿಡಿದು ಕಳಿಸ್ತಾರೆ. ಮೊದಲು ಹೇಗಿದ್ವು, ಹೇಗಾದ್ವು. ವೇಯಿಂಗ್ ಮಿಷಿನ್ ಮೇಲೆ ನಿಂತ್ಕೊಳ್ತಾರೆ, ನೋಡಿಮ್ಮ ಮೊದಲು ಹೀಗಿದ್ವು, ಇವಾಗ ಹೀಗಾದ್ವು ಅಂತ ಹೇಳ್ತಾರೆ.
ಸದ್ಯದಲ್ಲೇ ಈ ಒಂದು ವಾರದಲ್ಲೇ ನಾನು ಮತ್ತೆ ನನ್ನ ವೇಯಿಂಗ್ ಮಿಷಿನ್ ನಾನು ವೆಯ್ಟ್ ಎಷ್ಟಿದ್ದೆ ಅಂಥೇಳಿ ನಾನು ತೋರಿಸ್ತೀನಿ, ಮತ್ತು ನಂದು ಇಂಚಸ್ ಎಷ್ಟು ಲಾಸ್ ಆಗಿದೆ ಅಂತಲೂ ನಾನು ತೋರಿಸ್ತೀನಿ. ಈಗ ಸದ್ಯಕ್ಕೆ ಬೇಡ, ನಾನು ತೋರಿಸ್ತೀನಿ. ತುಂಬ ಅಂದರೆ ತುಂಬ ಒಳ್ಳೆ ರಿಸಲ್ಟ್ ಕೊಡ್ತಿದೆ. ಮಂಡಿ ನೋವು, ಕಾಲು ನೋವು, ಪ್ರತಿಯೊಂದಕ್ಕೂ ನಾನು ಅದೇ ಹೇಳಿದ್ನಲ್ಲ, ಯಾವಾಗ ನಾನು ಇದು ಆರೋಗ್ಯ ಪೌಡರ್ ಅಂತ ಹೆಸರಿಟ್ಟೆ ಅಂತ ನನಗೆ ಗೊತ್ತಿಲ್ಲ, ಯಾವ ಗಳಿಗೆಯಲ್ಲಿ ಇಟ್ಟಿದ್ದೀನಿ ಅಂತ ಹೇಳಿ. ತುಂಬ ಅಂದರೆ ತುಂಬ ಗಮ್ಮಂತಿದೆ. ಇದನ್ನು ತೊಗೊಂಡಿರೋರು ಗೊತ್ತಿರುತ್ತೆ ಹೇಗೆ ಅಂತ. ನಾವು ನುಗ್ಗೆ ಸೊಪ್ಪಿನ ಪುಡಿ ಡೈಲಿ ತೊಗೊಳ್ಬೇಕು. ತುಂಬ ಕ್ಯಾಲ್ಶಿಯಮ್ ಅದು, ಕೂದಲಿಗಾಗಲಿ ಸ್ಕಿನ್ಗಾಗಲಿ ನಮಗೆ ಮೂಳೆಗಳಿಗಾಗಲಿ. ಆದರೆ ನಾವು ತೊಗೊಳ್ಳಲ್ಲ ಅದನ್ನು. ನಾನು ಇದಕ್ಕೆ ಮಿಕ್ಸ್ ಮಾಡಿದ್ರೆ ಅವಾಗ ನೀವು ಒಂದು ಸ್ಪೂನ್ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೂ ನಿಮಗೆ ಕ್ಯಾಲ್ಶಿಯಮ್ ಸಿಗುತ್ತೆ. ಹಾಗಾಗಿ ನೆಲ್ಲಿಕಾಯಿನೂ ಅಷ್ಟೇ ನಾವು ದಿನ ತೊಗೊಳ್ಳಲ್ಲ. ಇದಕ್ಕೆ ನಾನು ಮಿಕ್ಸ್ ಮಾಡಿದ್ದೀನಿ. ನೀವು ಇದನ್ನು ಒಂದು ಸ್ಪೂನ್ ತೊಗೊಳ್ಳೋದ್ರಿಂದ ನಿಮಗೆಲ್ಲ ಸೇರುತ್ತೆ. ಹೆಚ್ಚು ಕಡಿಮೆ ನಾನು ಇದಕ್ಕೊಂದು 18 ಐಟಮ್ ಹಾಕಿರ್ತೀನಿ ನಾನು. ಹಾಗಾಗಿ ಬೇಕಾದವರು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ತೊಗೊಳ್ಬೋದು. ಇನ್ನೇನಾದರೂ ಡೌಟ್ ಇದ್ದರೆ ದಯವಿಟ್ಟು ಕೇಳಿ. ಮತ್ತು ಸ್ಕಿನ್ನು ಅಷ್ಟೇ ನಾನು ತೋರಿಸ್ತೀನಿ ನೋಡಿ. ನಾನು ಮಾಡ್ತಿರೋದೇ ಎಣ್ಣೆ ಹಚ್ಕೊಳ್ತೀನಿ, ನಾನು ಮಾಡ್ತಿರೋದೇ ಪ್ರಾಡಕ್ಟು ಫೇಸ್ ವಾಶ್ ಪೌಡರ್ ಹಚ್ಕೊಳ್ತೀನಿ. ತುಂಬ ಅಂದರೆ ತುಂಬ ಸ್ಕಿನ್ನು ಚೆನ್ನಾಗಾಗುತ್ತೆ ಮತ್ತು ಆ್ಯಕ್ಟಿವ್ ಆಗಿರ್ಬೋದು. ರಾಗಿ ಅಂಬ್ಲಿ ಮಾಡ್ತೀನಿ, ರಾಗಿ ಅಂಬ್ಲಿನೂ ಅಷ್ಟೇ ಎಷ್ಟು ಒಳ್ಳೆಯದು. ದಿನ ನಾವು ಜೋಳ ಬಳಸಬೇಕು, ಜೋಳ ಬಳಸಲ್ಲ ನಾನು. ರಾಗಿ ಅಂಬ್ಲಿಗೆ ಜೋಳ ಎಲ್ಲ ಹಾಕಿರ್ತೀನಿ. ಅದು ದಿನ ನಾವೆಲ್ಲ ಐಟಮ್ ಬಳಸೋದನ್ನೇ ನಾನು ಏನು ಮಾಡ್ತೀನಿ, ಎಲ್ಲ ಸೇರಿ ಒಂದು ಪೌಡರ್ ಅಂತ ಮಾಡಿರ್ತೀನಿ. ನೀವೇನಿಲ್ಲ, ಒಂದು ಸ್ಪೂನ್ ಹಾಕಿ ಬಾರ್ಲಿ ಗಂಜಿ ರಾಗಿ ಅಂಬ್ಲಿ ಮಾಡ್ಕೊಂಡ್ರೆ ರಾಗಿ ಅಂಬ್ಲಿ ಆಗುತ್ತೆ. ಬಾರ್ಲಿ ಗಂಜಿನೂ ಅಷ್ಟೇ, ಬಾರ್ಲಿ ಗಂಜಿಗೂ ನಾನು ತುಂಬ ಐಟಮ್ ಹಾಕಿರ್ತೀನಿ. ಒಂದು ಸ್ಪೂನ್ ಹಾಕ್ಕೊಂಡು ನೀವು ಅದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರ್ಸಿದ್ರೆ ಬಾರ್ಲಿ ಗಂಜಿ ರೆಡಿ ಆಗುತ್ತೆ. ಇದು ತುಂಬ ಹೀಟು, ಬಾರ್ಲಿ ಗಂಜಿ ತಂಪು, ಎರಡೂ ನಿಮಗೆ ಬ್ಯಾಲೆನ್ಸ್ ಆಗುತ್ತೆ. ಮತ್ತು ಬಾರ್ಲಿ ಗಂಜಿನೂ ಅಷ್ಟೇ ತುಂಬ ಒಳ್ಳೆಯದು. ನಮಗೆ ವೆಯ್ಟ್ ಲಾಸ್ ಮಾಡೋಕ್ಕೂ ಸಹಾಯ ಮಾಡುತ್ತೆ, ನಾವು ಆ್ಯಕ್ಟಿವ್ ಆಗಿರ್ಬೋದು, ಸುಸ್ತು ಕಡಿಮೆ ಆಗುತ್ತೆ, ತುಂಬ ಒಳ್ಳೆಯದು. ನಾನು ಮಾಡ್ತಿರೋ ಪ್ರಾಡಕ್ಟ್ ಎಲ್ಲ ನಿಜವಾಗ್ಲೂ ಹೇಳ್ತೀನಿ, ದಿನನಿತ್ಯ ಉಪಯೋಗಿಸೋ ಅಂಥದ್ದೇ ಮಾಡ್ತಿರೋದು. ಗ್ರೀನ್ ಟೀ ಎಷ್ಟು ಒಳ್ಳೆಯದು ಗೊತ್ತಾ, ನಮ್ಮ ಬಾಡಿಲಿ ಏನಾದರೂ ಗಲೀಜು ಕಶ್ಮಲಗಳು ಇರೋದನ್ನೆಲ್ಲ ತೆಗೆದಾಕತ್ತೆ, ಅಷ್ಟು ಒಳ್ಳೆಯದು. ಗ್ರೀನ್ ಟೀನೂ ಅಷ್ಟೇ, ಪ್ರತಿಯೊಂದು ಐಟಮ್ ನಮ್ಮ ಅದಕ್ಕೆ ಮಾಡಿಕೊಡ್ತಿರೋದು. ಇದು ಕಷಾಯ ಪುಡಿ, ಆ ಪುಡಿನೂ ಅಷ್ಟೇ ಈ ಥಂಡಿಗಾಲಕ್ಕೆ ಮಳೆಗಾಲಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು. ಅವ್ರು ಯಾರೋ 2 ದಿವಸ ತೊಗೊಂಡಿದ್ದಕ್ಕೇ ನನಗೆ ಗಂಟ್ಲು ನೋವು ಸರಿ ಆಯ್ತಮ್ಮ, ತುಂಬ ಗಂಟ್ಲು ನೋವಿಂದ ಒದ್ದಾಡ್ತಿದ್ದೆ ಅಂತ ಹೇಳಿದ್ರು. ಹಾಗಾಗಿ ಒಂದೊಂದು ಪ್ರಾಡಕ್ಟು ನಂದು ತುಂಬ ಚೆನ್ನಾಗಿದೆ. ತೊಗೊಂಡಿರೋರು ದಯವಿಟ್ಟು ನನಗೆ ಈ ವಿಡಿಯೋ ನೋಡಿದ್ರೆ ಕಮೆಂಟ್ ಮಾಡಿ. ದಯವಿಟ್ಟು ನಿಮ್ದು ಒಂದೊಂದು ಕಮೆಂಟು ಎಷ್ಟು ಮುಖ್ಯ ಆಗುತ್ತೆ ಗೊತ್ತಾ. ನೀವು ಒಂದೊಂದು ಕಮೆಂಟ್ ಮಾಡಿದಾಗ ಅದನ್ನು ನೋಡಿ ಇನ್ನೊಬ್ರು ತೊಗೊಳ್ಳೋದಕ್ಕಾಗಲಿ ಇಲ್ಲ ಇಂಥ ಪ್ರಾಡಕ್ಟ್ ಇದೆ ಅನ್ನೋದು ಅವ್ರಿಗೆ ತಲೆಗೆ ಬರುತ್ತೆ. ಹಾಗಾಗಿ ದಯವಿಟ್ಟು ಈ ತೊಗೊಳ್ತಾ ಇರೋರು, ಪ್ರಾಡಕ್ಟ್ ತೊಗೊಂಡಿರೋರು ದಯವಿಟ್ಟು ಕಮೆಂಟ್ ಮಾಡ್ತೀರಾ ಅಂತ ನಂಬಿಕೆ ಇದೆ. ನೀವು ತೊಗೊಂಡು ಉಪಯೋಗಿಸ್ತಾ ಇರೋರು ನಿಮ್ಗೆ ಒಳ್ಳೆ ರಿಸಲ್ಟ್ ಬಂತು ಅಂತ ಹೇಳ್ತೀರಾ. ಖಂಡಿತ ನಾನೊಂದೇನು ಹೇಳ್ತೀನಿ, ನಿಮಗೆ ಯಾರು ರಿಲೇಟಿವ್ ಇದ್ದಾರೆ, ಫ್ರೆಂಡ್ ಸರ್ಕಲ್ ಇದ್ದಾರೆ, ಎಲ್ರಿಗೂ ಹೇಳಿ ಇಂಥ ಪ್ರಾಡಕ್ಟ್ ಇದೆ ಅಂತ ಹೇಳಿ. ಅವ್ರು ತೊಗೊಳ್ದೇ ಇದ್ರೂ ಪರವಾಗಿಲ್ಲ, ಆದರೆ ನನ್ನ ಪ್ರಾಡಕ್ಟ್ ಇದೆ ಅನ್ನೋದು 4 ಜನಕ್ಕೆ ಗೊತ್ತಾಗಬೇಕು. ನನಗಷ್ಟು ಬೇಕಾಗಿರೋದು. ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಹೇಳ್ತೀರಾ, ಬಲವಂತ ಮಾಡಬೇಡಿ. ನಾನು ಇಂಥ ಪ್ರಾಡಕ್ಟ್ ತೊಗೊಳ್ತಾ ಇದ್ದೀನಿ, ನನಗೆ ಇಷ್ಟು ಒಳ್ಳೇದಾಯಿತು, ನನಗೆ ಈ ಥರ ಆಯಿತು ಅಂತ ಹೇಳಿ. ಅವ್ರು ತೊಗೊಳ್ದೇ ಇದ್ರೂ ಪರವಾಗಿಲ್ಲ, ನಿಮ್ಮ ಬಾಯಿಂದ ಇನ್ನೊಬ್ರು ಕಿವಿಗೆ ಬರಬೇಕು, ಅವ್ರ ಬಾಯಿಂದ ಇನ್ನೊಬ್ರು ಕಿವಿಗೆ ಬರಬೇಕು. ಇಷ್ಟೇ ನನಗೆ ಉದ್ದೇಶ ಇರೋದು ಅಷ್ಟೇ ಹೊರತು ದಯವಿಟ್ಟು ನನಗಿದೊಂದು ಸಪೋರ್ಟ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಈ ನಾನು ಮಾಡ್ತಿರೋ ಪ್ರಾಡಕ್ಟ್ ಯಾರಿಗಾದ್ರೂ ಬೇಕು ಅನ್ಸರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಆ ನಂಬರ್ಗೆ ವಾಟ್ಸಪ್ ಮಾತ್ರ. ಕಾಲ್ ಬರಲ್ಲ. ತುಂಬ ಜನ ಹೇಳ್ತೀರಾ ಕಾಲ್ ಮಾಡಿದ್ವು ಅಂತೀರಾ, ಕಾಲ್ ಬರಲ್ಲ ಅದರಲ್ಲಿ, ಬರೀ ವಾಟ್ಸಪ್ ಮಾಡಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.